ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೌಕರಿಗಳೆಲ್ಲ ನನ್ನ ಸ್ನೇಹಿತರಿಗೆ ಹಾಗೂ ಸಹೋದರಿಗೆ ನಮಸ್ಕಾರ. ಯಾರೆಲ್ಲ ನನ್ನ ಚಾನಲ್ನ ಮೊದಲದಾಗಿ ವೀಕ್ಷಿಸ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಇವತ್ತು ಹೇಳುವಂತಹ ಅಪ್ಡೇಟ್ ವೆರಿ ಇಂಪಾರ್ಟೆಂಟ್ ಫಾರ್ ಫ್ರೆಷರ್ಸ್. ಫ್ರೆಷರ್ಸ್ ಅಂದ್ರೆ ಯಾವ ಫ್ರೆಷರ್ಸ್? ಲೈಕ್ ಗ್ರಾಜುಯೇಟ್ ಇರ್ಬೋದು, ಎನಿ ಗ್ರಾಜುಯೇಟ್ ಇನ್ ಎನಿ ಡಿಸಿಪ್ಲಿನ್ ಇರ್ಬೋದು, ಇಂಜಿನಿಯರಿಂಗ್ ಇರ್ಬೋದು, ಅಥವಾ ಎನಿ ಅದರ್ ಕ್ಯಾಡರ್ ಇರ್ಬೋದು, ತೊಂದರೆ ಇಲ್ಲ. ನೋಡಿ, ಇವತ್ತು ನಾ ಹೇಳ್ತಿರುವಂತಹ ಒನ್ ಆಫ್ ದಿ ಓಪನಿಂಗ್ ದಟ್ ಈಸ್ ರಿಲೇಟೆಡ್ ಟು ಬಲ್ಮರ್ ಲೌರಿ ಅಂಡ್ ಕೋ ಲಿಮಿಟೆಡ್ ಅಂತ. ಇದು ಒಂದು ಗವರ್ನಮೆಂಟ್ ಆಫ್ ಇಂಡಿಯಾ ಎಂಟರ್ಪ್ರೈಸ್, ಸಿಮಿಲರ್ ಲೈಕ್ BHEL, BL ಇವೆಲ್ಲ ಯಾವ ತರ ಇರುತ್ತೆ ಅದೇ ತರ ಇದು ಒನ್ ಆಫ್ ದಿ ಆರ್ಗನೈಸೇಷನ್. ಇದು ಪಾಸ್ಟ್ ಅಲ್ಲಿ ಬ್ರಿಟಿಷ್ ಅವರು ಸ್ಟಾರ್ಟ್ ಮಾಡಿರೋಂತಹ ಒನ್ ಆಫ್ ದಿ ಆರ್ಗನೈಸೇಷನ್, ಲೈಕ್ ಬ್ರಿಟಿಷ್ ಪೀಪಲ್ ಸ್ಟಾರ್ಟ್ ಮಾಡಿರೋಂತಹ ಒನ್ ಆಫ್ ದಿ ಆರ್ಗನೈಸೇಷನ್. ಅದನ್ನ ನಾವು ಕಂಟಿನ್ಯೂಸ್ ಮಾಡ್ಕೊಂತಾ ಇದ್ವಿ, ಕಂಟಿನ್ಯೂಷನ್ ಮಾಡ್ತಾ ಇದ್ವಿ. ಅಂಡ್ ಇಟ್ ಇಸ್ ಅ ವೆರಿ ಮಿನಿರತ್ನ ಕಂಪನಿ. ಮಿನಿರತ್ನ ಕಂಪನಿ ಏನೆಲ್ಲ ಮಾಡ್ತಾರೆ ಅಂತಂದ್ರೆ, ಇವರು ಯೂಶುವಲಿ ಲುಬ್ರಿಕೆಂಟ್ಸ್ ಅಲ್ಲಿ ಜಾಸ್ತಿ ಸಪ್ಲೈ ಮಾಡ್ತಾರೆ, ಫರ್ಟಿಲೈಸರ್ಸ್, ಕೆಮಿಕಲ್ಸ್. ಇದರಲ್ಲಿ ಸಹ ಇವ್ರದ್ದು ಪರ್ಟಿಕ್ಯುಲರ್ ಪ್ರೊಡಕ್ಷನ್ ಪ್ಲಾಂಟ್ಸ್ ಇದಾವೆ. ಅಂಡ್ ಮೇಜರ್ ಬಂದ್ಬಿಟ್ಟು ಲಾಜಿಸ್ಟಿಕ್ಸ್ ಗೈಸ್. ಲಾಜಿಸ್ಟಿಕ್ಸ್ ಅಲ್ಲಿ ಬಿಗ್ಗೆಸ್ಟ್ ಲಾಜಿಸ್ಟಿಕ್ಸ್ ಇಂಟರ್ನ್ಯಾಷನಲ್ ಎಕ್ಸ್ಪೋರ್ಟ್ಸ್ ಎಲ್ಲ ಮಾಡ್ತಾರೆ, ಹಾಗೂ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಸಹ ಇವ್ರದ್ದು ಒನ್ ಆಫ್ ದಿ ಡಿವಿಷನ್ ಇದೆ. ಸೊ ಇವತ್ತು ಬಿಟ್ಟಿರೋ ಅಂತಹ ಒನ್ ಆಫ್ ದಿ ವೇಕೆನ್ಸಿ ವಿಚ್ ಕವರ್ಸ್ ಫಾರ್ ವೇರಿಯಸ್ ಪೊಸಿಷನ್ಸ್. ನೋಡಿ, ವೇರಿಯಸ್ ಪೊಸಿಷನ್ಸ್ಗೆ ಬಿಟ್ಟಿದ್ದಾರೆ. ಅವ್ರದಲ್ಲಿ ಹಲವಾರು ಪ್ರಾಡಕ್ಟ್ಸ್ ಅಂಡ್ ಸರ್ವಿಸಸ್ ಇದೆ. ಅದ್ರ ಬೇಸಿಸ್ ಮೇಲೆ ಹಲವಾರು ಯೂನಿಟ್ಸ್ ಅಲ್ಲಿ ತುಂಬಾ ವೇಕೆನ್ಸೀಸ್ ಕ್ರಿಯೇಟ್ ಆಗಿದೆ. ಸೊ ಆದ ಕಾರಣದಿಂದ ಅವರು ಇವಾಗ ಹೈರಿಂಗ್ ಮಾಡ್ತಾ ಇದ್ದಾರೆ ಗೆಳೆಯರೆ. ಸೊ ಈ ಹೈರಿಂಗ್ ಯಾವ ಲೊಕೇಶನ್ ಅಲ್ಲಿ ಇರುತ್ತೆ, ಅಂಡ್ ಮ್ಯಾಕ್ಸಿಮಮ್ ಏಜ್ ಏನು, ಮಿನಿಮಮ್ ಕ್ವಾಲಿಫಿಕೇಶನ್ ಏನು, ಅದೆಲ್ಲ ಡೀಟೇಲ್ಸ್ ಕ್ಲಿಯರ್ ಆಗಿ ಡಿಸ್ಕಸ್ ಮಾಡೋಣ. ಅಂಡ್ ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ, ಅಂಡ್ ನಂತರ ವಾಟ್ ವಿಲ್ ಬಿ ದ ಎಲಿಜಿಬಿಲಿಟಿ ಕ್ರೈಟೇರಿಯಾ, ಅಂಡ್ ಇಂಟರ್ವ್ಯೂ ಇದ್ರೆ ಇಂಟರ್ವ್ಯೂ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ನೋಡಿ ಗೆಳೆಯರೆ, ಇವತ್ತು ನಾ ಹೇಳ್ತಿರುವಂತಹ ಓಪನಿಂಗ್ ಇದು ರಿಲೇಟೆಡ್ ಟು 3 year ಫಿಕ್ಸ್ಡ್ ಟರ್ಮ್ ಕಾಂಟ್ರಾಕ್ಟ್. ಇದನ್ನ ಅವ್ರು ಏನಂತ ಕರೀತಾರೆ, FTE ಅಂತ ಕರೀತಾರೆ ಗೆಳೆಯರೆ. ಏನು, FTE ಅಂತ ಕರೀತಾರೆ. ಇದನ್ನ ಫುಲ್ ಟೈಮ್ ಎಂಪ್ಲಾಯ್ಮೆಂಟ್ ಅಂತ ಅನ್ಕೋಬೇಡಿ, ಇದು ಒಂದು ಫಿಕ್ಸ್ಡ್ ಟರ್ಮ್ ಕಾಂಟ್ರಾಕ್ಟ್ ಅಂತ ಕರೀತಾರೆ. ಫಿಕ್ಸ್ಡ್ ಟರ್ಮ್ ಕಾಂಟ್ರಾಕ್ಟ್ ಅಥವಾ ಫಿಕ್ಸ್ಡ್ ಟರ್ಮ್ ಕಾಂಟ್ರಾಕ್ಟ್ ಅಂತ ಕರಿಬಹುದು. FTE ಅಲ್ಲ, FTC. ಸೊ ಈ ಫಿಕ್ಸ್ಡ್ ಟರ್ಮ್ ಕಾಂಟ್ರಾಕ್ಟ್ 3 ವರ್ಷ ತನಕ ಇರುತ್ತೆ. ಅದಾದ್ಮೇಲೆ ಎಕ್ಸ್ಟೆಂಡ್ ಸಹ ಮಾಡ್ತಾರೆ, ಅಂಡ್ ಮೋಸ್ಟ್ ಪಾಸಿಬಲ್ ಆಗಿ ಆನ್ ರೋಲ್ ಸಹ ಆಗ್ತಾರೆ. ನಾಟ್ ಎಕ್ಸಾಕ್ಟ್ಲಿ ಆಫ್ಟರ್ 3 years. ಸ್ವಲ್ಪ ಟೈಮ್ ತಗೊಳುತ್ತೆ, ಲೈಕ್ ಬಿಕಾಸ್ ಅವರಲ್ಲಿ ವೇಕೆನ್ಸೀಸ್ ಕ್ರಿಯೇಟ್ ಆಗಬೇಕು. ಆದ ನಂತರ ಇಮಿಡಿಯೇಟ್ ಆಗಿ ಅವ್ರು ನಿಮ್ಮನ್ನ ಆನ್ ರೋಲ್ ಸಹ ಮಾಡ್ಕೋತಾರೆ. ಸೊ ಬಟ್ ಅಪಾರ್ಚುನಿಟಿ ಇದೆ ಗೈಸ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅಪಾರ್ಚುನಿಟಿ ಇಸ್ ದೇರ್. ಓಕೆ, ಇಲ್ಲಿ ನೋಡಿ, ಮ್ಯಾನೇಜರ್ ಅಂತ ಒಂದು ಪೊಸಿಷನ್ ಬಿಟ್ಟಿದ್ದಾರೆ, ಡೊಮ್ಯಾಸ್ಟಿಕ್ ಟ್ರಾನ್ಸ್ಪೋರ್ಟೇಷನ್, FTE. ಓಕೆ, ಲಾಜಿಸ್ಟಿಕ್ ಸರ್ವಿಸಸ್ ಕೋಲ್ಕತ್ತಾನಲ್ಲಿ ಓಪನಿಂಗ್ ಇರುತ್ತೆ. 38 years ಮ್ಯಾಕ್ಸಿಮಮ್ ಇರಬೇಕು. ಅವ್ರದ್ದು ಎಜುಕೇಶನ್ ಕ್ವಾಲಿಫಿಕೇಶನ್ ನೋಡಿ, ಇಂಜಿನಿಯರಿಂಗ್ ಗ್ರಾಜುಯೇಟ್ ಆಗಿರಬೇಕು, ಅಥವಾ 2 years MBA ಅಥವಾ ಪೋಸ್ಟ್ ಗ್ರಾಜುಯೇಟ್ ಮಾಡಿದ್ರು ಸಹ ನಡೆಯುತ್ತೆ. ಮಿನಿಮಮ್ ರಿಲಿವೆಂಟ್ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಎಷ್ಟು ಅಂತ ಕೇಳಿದ್ದಾರೆ ನೋಡಿ, 6 ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು. ಇದು ಸ್ವಲ್ಪ ಸೀನಿಯರ್ ಪೊಸಿಷನ್, ಸೊ ಹಾಗಾಗಿ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದಾರೆ. ಅದೇ ತರ ಎಕ್ಸ್ಪೀರಿಯನ್ಸ್ ಇರೋ ಪೋಸ್ಟ್ ಸಹ ಬೇರೆ ಇದಾವೆ ನೋಡಿ. ಆಫೀಸರ್ ಕಸ್ಟಮ್ ಆಪರೇಷನ್ಸ್ ಅಲ್ಲೂ ಸಹ ಇದೆ, 2 years, 9 years. ಅಂಡ್ ಇದು ನೋಡಿ, ಫ್ರೆಷರ್ಸ್ಗೆ ಅಪ್ಲೈ ಆಗಂತಹ ಪೋಸ್ಟ್ ಜೂನಿಯರ್ ಆಫೀಸರ್ ಅಂತ ಎಲ್ಲೆಲ್ಲೇ ಕಾಣುತ್ತೆ ನಿಮಗೆ. ಜೂನಿಯರ್ ಆಫೀಸರ್ ಈ ಪರ್ಟಿಕ್ಯುಲರ್ ನೋಟಿಫಿಕೇಶನ್ ಅಲ್ಲಿ ಜೂನಿಯರ್ ಆಫೀಸರ್ ಇನ್ ಆಪರೇಷನ್ಸ್ ಅಂಡ್ CECHA ಅಂತಿದೆ. ಅಂಡ್ ನಂತರ ಡೊಮೆಸ್ಟಿಕ್ ಆಪರೇಷನ್ಸ್, ಇವೆಲ್ಲ ಫುಲ್ ಟೈಮ್ ಅಪಾರ್ಚುನಿಟಿ ಗೈಸ್. ಓಕೆ, ಫುಲ್ ಟೈಮ್ ಅಪಾರ್ಚುನಿಟಿ. ನೋಡಿ, ಇಲ್ಲಿ ಏನಂತ ಕೊಟ್ಟಿದ್ದಾರೆ, ಫ್ರೆಷರ್ಸ್ ಮೇ ಅಪ್ಲೈ ಅಂತ ಕೇಳಿದ್ದಾರೆ. ವೆರಿ ಇಂಪಾರ್ಟೆಂಟ್. ಬಟ್ ಅವರು ಇನ್ನೊಂದು ಸಹ ಟರ್ಮ್ ಕೊಟ್ಟಿದ್ದಾರೆ, ಪ್ರಿಫರ್ಡ್ ಎಕ್ಸ್ಪೀರಿಯನ್ಸ್ ಅಂತ ಕೊಟ್ಟಿದ್ದಾರೆ. ದಿಸ್ ಇಸ್ ನಾಟ್ ಮ್ಯಾಂಡೇಟರಿ ಏನ್ ಬೇಕಾಗಿಲ್ಲ, ಫ್ರೆಷರ್ಸ್ ಅಪ್ಲೈ ಮಾಡ್ಬೋದು. ನಿಮ್ಮ ಟಾಕಿಂಗ್ ಅಬಿಲಿಟಿ, ಕಮ್ಯುನಿಕೇಶನ್ ಅಬಿಲಿಟಿ, ಅಂಡ್ ನಂತರ ತಗೊಳ್ಳೋಂತಹ ಎಕ್ಸಾಮ್ ಮೇಲೆ ಡಿಪೆಂಡ್ ಆಗುತ್ತೆ, ನೀವು ಅದನ್ನ ಹೇಗೆ ಪಡಿತೀರಾ ಅಂತ ಹೇಳ್ಬಿಟ್ಟು. ಸೊ ಬಟ್ ಆಲ್ಮೋಸ್ಟ್ ಇಂಟರ್ವ್ಯೂ ಇವರು ಆನ್ಲೈನೇ ಜಾಸ್ತಿ ಮಾಡ್ತಾರೆ. ಆನ್ಲೈನ್ ಇಂಟರ್ವ್ಯೂ ಸಹ ಇರುತ್ತೆ ಗೈಸ್. ಅಪ್ಲೈ ಮಾಡಿ, ವೇಸ್ಟ್ ಮಾಡ್ಕೋಬೇಡಿ, ಅಪ್ಲೈ ಮಾಡಿ. ಮ್ಯಾಕ್ಸಿಮಮ್ ಚಾನ್ಸಸ್ ಅವರು ಆನ್ಲೈನ್ ತಗೋತಾರೆ ಇಂಟರ್ವ್ಯೂ ಇದ್ದಲ್ಲಿ. ಓಕೆ, ಎಕ್ಸಾಮ್ ಆ ಥರ ಏನಾಯ್ತಂದ್ರೆ ಅಂದ್ರೆ ಎಕ್ಸಾಮ್ ಕೊಡ್ತಾರೆ, ನೀವು ಪರ್ಟಿಕ್ಯುಲರ್ ಡೇಟ್ಗೆ ಹೋಗಿ ಎಕ್ಸಾಮ್ ಬರೀಬೇಕಾಗುತ್ತೆ. ನಂತರ ಶಾರ್ಟ್ ಲಿಸ್ಟ್ ಮಾಡಿ ನಂತರ ಇಂಟರ್ವ್ಯೂ ತಗೋತಾರೆ. ಅಂಡ್ ಲೊಕೇಶನ್ ನೋಡಿ, ವೈಜಾಗಲ್ಲಿದೆ, ಬೆಂಗಳೂರಲ್ಲಿದೆ, ಬೆಂಗಳೂರು ಅಂಡ್ ದೆನ್ ಮುಂಬೈ ಅಂಡ್ ಬೆಂಗಳೂರು. ಸೊ ಬೆಂಗಳೂರಲ್ಲಿ 3 ವೇಕೆನ್ಸಿ ಇದೆ. ಗ್ರಾಜುಯೇಟ್ ಇನ್ ಎನಿ ಡಿಸಿಪ್ಲೈನ್ ಗೈಸ್, ನೋ ಪ್ರಾಬ್ಲಮ್. ಗ್ರಾಜುಯೇಟ್ ಇನ್ ಎನಿ ಡಿಸಿಪ್ಲೈನ್ ಅಂಡ್ ಮಿಸ್ಟ್ ಬಿ G ಕಾರ್ಡ್ ಹೋಲ್ಡರ್ ಅಂತ ಕೊಟ್ಟಿದ್ದಾರೆ. ಅದೇನಂತ ನಾನು ನಂತರ ನಿಮ್ಗೆ ತಿಳಿಸ್ಕೊಡ್ತೀನಿ. ಬಟ್ ಅದರ್ ದೆನ್ ದಟ್ ನೋಡಿ, ಎನಿ ಡಿಸಿಪ್ಲೈನ್ಸ್ ಅಂತ ಕೊಟ್ಟಿದ್ದಾರೆ. ನೀವು ಯಾವುದೇ ಡಿಸಿಪ್ಲೈನ್ ಇದ್ರೂ ಸಹ ಅಪ್ಲೈ ಮಾಡೋದು ತೊಂದರೆ ಇಲ್ಲ. ಓಕೆ, ವೆರಿ ಇಂಪಾರ್ಟೆಂಟ್. ಬೆಂಗಳೂರು ಲೊಕೇಶನ್ಸ್ಗೆ ಮಾತ್ರ ಯಾವುದೇ ಡಿವಿಷನ್, ಎನಿ ಡಿಗ್ರಿ ಅಂತ ಕೊಟ್ಟಿದ್ದಾರೆ, ಇಮಿಡಿಯೇಟ್ ಆಗಿ ಅಪ್ಲೈ ಮಾಡ್ಕೊಳ್ಳಿ. ಓಕೆ, ಅಂಡ್ ಇದಾದ ನಂತರ ಇನ್ನು ಉಳಿದಿರೋವೆಲ್ಲ ಎಕ್ಸ್ಪೀರಿಯನ್ಸ್ ಪೊಸಿಷನ್ಸ್ ಇದಾವೆ ಗೈಸ್. ಅಂಡ್ ಅಗೇನ್ ಜೂನಿಯರ್ ಆಫೀಸರ್ ಟ್ಯಾಕ್ಸೇಷನ್ ಸಹ ಕೊಟ್ಟಿದ್ದಾರೆ. ಫುಲ್ ಟೈಮ್ ಗ್ರಾಜುಯೇಟ್ ಕಾಮರ್ಸ್ ಸ್ಟೂಡೆಂಟ್ಸ್ಗೂ ಸಹ ಇದೆ. ಕೋಲ್ಕತ್ತಾ ಓಪನಿಂಗ್ ಇರುತ್ತೆ, ಅವರು ಸಹ ಅಪ್ಲೈ ಮಾಡಬಹುದು.
ನಂತರ ನೋಡಿ ವೇರಿಯಸ್ ಅದರ್ ಅಂದ್ರೆ ಇವಾಗ ನಾವೇನು ಡಿಸ್ಕಸ್ ಮಾಡಿದ್ವಿ ಅದರದ್ದು ರಿಲೇಟೆಡ್ ಜಾಬ್ ಡಿಸ್ಕ್ರಿಪ್ಷನ್ ಏನಿರುತ್ತೆ ಅನ್ನೋದು ಸಹ ಕೊಟ್ಟಿದ್ದಾರೆ, ನೀವು ಓದ್ಕೋಬಹುದು. ನಾನು ಜಸ್ಟ್ ಸ್ಕ್ರಾಲ್ ಡೌನ್ ಮಾಡಿರ್ತೀನಿ, ನೀವು ಅದನ್ನ ಪಾಸ್ ಮಾಡಿಕೊಂಡು ನಿಮ್ಮ ಜಾಬ್ ಡ್ಯೂಟೀಸ್ ಏನಿರುತ್ತೆ ಅನ್ನೋದು ಒಂದ್ಸಲ ನೋಡ್ಕೊಳ್ಳಿ, ವಿಚ್ ವಿಲ್ ಬಿ ಹೆಲ್ಪ್ಫುಲ್ ಮಚ್ ಅಂಡ್ ಮಚ್ ಹೆಲ್ಪ್ಫುಲ್ ಫಾರ್ ಯುವರ್ ಜಾಬ್ ರೋಲ್ ವೆನ್ಸ್ ಯು ಜಾಯಿನ್ ದಟ್ ಪರ್ಟಿಕ್ಯುಲರ್ ಪೋಸ್ಟ್. ಓಕೆ, ಅಂಡ್ ಇದಾದ ನಂತರ ಇನ್ನೂ ಅದರ್ ಇಂಪಾರ್ಟೆಂಟ್ ಏನು ನೋಟ್, ಇದು ವೆರಿ ಇಂಪಾರ್ಟೆಂಟ್ ನೋಡಿ. 7 ಪಾಯಿಂಟ್ ಕೊಟ್ಟಿದ್ದಾರೆ. ಕಟ್ ಆಫ್ ಡೇಟ್ ಫಾರ್ ಎಕ್ಸ್ಪೀರಿಯನ್ಸ್, ವ್ಯಾಲಿಡಿಟಿ ಆಫ್ ದ ಕಾರ್ಡ್ಸ್, ಲೈಸೆನ್ಸಸ್ ಅಂಡ್ ಮ್ಯಾಕ್ಸಿಮಮ್ ಏಜ್ ಬಂದ್ಬಿಟ್ಟು 20ನೇ ತಾರೀಕು ಜೂನ್ 2025 ತನಕ ತಗೋತಾರೆ. ಅದಾದ ನಂತರ ಕಟ್ ಆಫ್ ಡೇಟ್ ಆದ್ಮೇಲೆ ಇದ್ರೆ ತಗೊಳಲ್ಲ. ನಂಬರ್ ಆಫ್ ವೇಕೆನ್ಸೀಸ್ ಏನು ಕೊಟ್ಟಿದ್ದಾರೆ ಅದು ಬರೀ ಇಂಡಿಕೇಟಿವ್, ಇನ್ನು ಜಾಸ್ತಿನೂ ಮಾಡ್ಬೋದು ಕಡಿಮೆನೂ ಆಗ್ಬೋದು, ತೊಂದರೆ ಇಲ್ಲ. ಓಕೆ, ಬಟ್ ಪೊಸಿಷನ್ ಏನು ಕೊಟ್ಟಿದ್ದಾರೆ ಅಷ್ಟು ಮಿನಿಮಮ್ ಇರುತ್ತೆ ಗೈಸ್. ಲೊಕೇಶನ್ ಮೆನ್ಷನ್ ಇಸ್ ಓನ್ಲಿ ಟೆಂಟೇಟಿವ್ ಆರ್ ಇಂಡಿಕೇಟಿವ್ ಅಂತ ಕೊಟ್ಟಿದ್ದಾರೆ ನೋಡಿ. ಅಂಡ್ ಪ್ಯಾನಲ್ ಡಿಸೈಡ್ ಮಾಡ್ಬೋದು ನಿಮ್ಮನ್ನೆಲ್ಲಾದ್ರೂ ಹಾಕ್ಬೋದು ಅಂತ ಕೊಟ್ಟಿದ್ದಾರೆ, ಬಟ್ ಮೋಸ್ಟ್ ಪ್ರಾಬ್ಲಿ ಅಲ್ಲಿ ಕೊಟ್ಟಿರೋ ಅಂತ ಇದಕ್ಕೆ ಹಾಕ್ತಾರೆ, ತೊಂದರೆ ಇಲ್ಲ. ನೋ ಕ್ಯಾಂಡಿಡೇಟ್ಸ್ ಬಿಯಾಂಡ್ 58 ಇಯರ್ಸ್ ಏನಿದ್ದಾರೆ ಅವರು ಅಪ್ಲೈ ಮಾಡೋದು ಅವಶ್ಯಕತೆ ಇಲ್ಲ. ಅಂಡ್ ಡಿಗ್ರಿ ಡಿಪ್ಲೊಮಾ ಹೋಲ್ಡರ್ಸ್ ಏನೆಲ್ಲ ಇದ್ದೀರಾ ಅದೆಲ್ಲ ಸರ್ಟಿಫಿಕೇಟ್ಸ್ ಎಲ್ಲ ಆಸ್ ಪರ್ ರೆಕಾಗ್ನೈಸ್ಡ್ ಬೋರ್ಡ್ಸ್ ಇರಲಿ. ಅಂಡ್ ಪೋಸ್ಟ್ ಗ್ರಾಜುಯೇಟ್ ಡಿಪ್ಲೊಮಾ ಇದು ಸಹ ಆಸ್ ಪರ್ IICTC ಇದ್ರೆ PG ಡಿಪ್ಲೊಮಾ ಹ್ಯಾಸ್ ಟು ಬಿ ಕಂಪ್ಲೀಟೆಡ್ ಅಂತ ಕೊಟ್ಟಿದ್ದಾನೆ. That is fine. And no claim of possession of equivalent education to the advertised education qualification. In case ನೀವೇನಾದ್ರೂ ಬೈಂಡ್ ಆಗಿಲ್ಲ ಅಂದ್ರೆ ಅದು ಬಿಟ್ಟು ನಿಮ್ಮ ಕ್ವಾಲಿಫಿಕೇಶನ್ ಬೇರೆ ಇದೆ, ನೀವು ಅಪ್ಲೈ ಮಾಡಿದಾರೆ ಅಂದ್ರೆ ನಿಮ್ಮದು ರಿಜೆಕ್ಟ್ ಮಾಡ್ತಾರೆ ಗೈಸ್, ನೆನ್ಪಿಟ್ಕೊಳ್ಳಿ. ಓಕೆ, ಕಂಪೆನ್ಸೇಷನ್ ವೆರಿ ಇಂಪಾರ್ಟೆಂಟ್. ನಾವು ಕೆಲಸ ಮಾಡದೆ ಸ್ಯಾಲರಿಗಾಗಿ ಸ್ಯಾಲರಿ ಎಷ್ಟಿರುತ್ತೆ ಅನ್ನೋದು ಕ್ಲೀನ್ ಆಗಿ ಕೊಟ್ಟಿದ್ದಾರೆ ಗೆಳೆಯರೆ ನೋಡಿ. ಮ್ಯಾನೇಜರ್ ಪೊಸಿಷನ್ 1,06,350 ರೂಪಾಯಿ, ಬಟ್ ಟೋಟಲ್ ಪ್ಯಾಕೇಜ್ ಎಷ್ಟು 15.41 lakhs, 15.41 lakhs ಇರುತ್ತೆ. ಜೂನಿಯರ್ ರೋಲ್ಗೆ ಏನಿದೆ ನೋಡಿ, ಫ್ರೆಷರ್ಸ್ಗೆ 5.58 lakhs ಕೊಟ್ಟಿದ್ದಾರೆ ಗೈಸ್ ಬೆಂಗಳೂರಲ್ಲಿ, ಅದು ಗೌರ್ಮೆಂಟ್ ಜಾಬು. ಓಕೆ, 6 lakhs ಅಂತ ರಫ್ ಆಗಿ ಇಟ್ಕೊಳ್ಳಿ. ಅಂಡ್ ನಿಮಗೆ ಬೆನಿಫಿಟ್ ಸಹ ಜಾಸ್ತಿ ಇರುತ್ತೆ ಇದರಲ್ಲಿ. ಅಂಡ್ ಇದಾದ ನಂತರ ಹೇಗೆ ಅಪ್ಲೈ ಮಾಡಬೇಕು ನೋಡಿ, ಟ್ಯಾಕ್ಸೇಷನ್ ಅವ್ರಿಗೂ ಸಹ ಸೇಮ್ ಇದೆ. ಫ್ರೆಷರ್ ಅಂತ ಅಂದಮೇಲೆ ಸೇಮ್ ಇದೆ ಗೈಸ್, 5.58 LPA ಇಸ್ ಯುವರ್ ಪ್ಯಾಕೇಜ್. ಅಂಡ್ ಮಂತ್ಲಿ ಎಮೋಲಿಮೆಂಟ್ಸ್ ಬಂದ್ಬಿಟ್ಟು ಏನಂತ ಕೊಟ್ಟಿದ್ದಾರೆ ಆಫ್ಟರ್ ಆಲ್ ಡಿಡಕ್ಷನ್ ಆದ ನಂತರ. ಅಂಡ್ ಇದಾದ ನಂತರ ಲಾಸ್ಟ್ ಡೇಟ್ ನೋಡಿ, ಲಾಸ್ಟ್ ಡೇಟ್ 20ನೇ ತಾರೀಕು ಜೂನು, 27 ಮೇನಿಂದ ಸ್ಟಾರ್ಟ್ ಆಗಿದೆ ಅಂದ್ರೆ ದಟ್ ಮೀನ್ಸ್ ಟುಡೇ, ಇವತ್ತು ರಾತ್ರಿ ಬಿಟ್ವೀನ್ ಅಂದ್ರೆ 11 ಗಂಟೆ 10 ಗಂಟೆ ಬೆಳಿಗ್ಗೆನಿಂದನೇ ಸ್ಟಾರ್ಟ್ ಆಗಿದೆ ಗೈಸ್. 20ನೇ ತಾರೀಕು ಜೂನ್ ತನಕ ಈ ಓಪನಿಂಗ್ಸ್ ಇರ್ತವೆ, ಇಮಿಡಿಯೇಟ್ ಆಗಿ ಅಪ್ಲೈ ಮಾಡ್ಕೊಳ್ಳಿ. ಯಾರೆಲ್ಲ ನಿಮಗೆ ಆಗಿಲ್ಲ ಅಂದಲ್ಲಿ ನಿಮ್ಮ ಸಹೋದರರು ಯಾರ್ಯಾರು ಇರ್ತಾರೆ ಎಲಿಜಿಬಲ್ ಇರ್ತಾರೆ ಅವ್ರಿಗೆ ಶೇರ್ ಮಾಡಿ, ಅವ್ರು ಸಹ ಅಪ್ಲೈ ಮಾಡ್ಕೊಳ್ಳಿ ಗೈಸ್. ಸೊ ಬೇರೆಯವ್ರಿಗೆ ಅದು ಅಪ್ಲೈ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ. ಸೊ ಶೇರ್ ಮಾಡಿ ವಿಡಿಯೋನ, ಸೊ ದಟ್ ಮ್ಯಾಕ್ಸಿಮಮ್ ಪೀಪಲ್ಗೆ ಇದು ರೀಚ್ ಆಗಲಿ. ಅಂಡ್ ಅಪ್ಲೈ ಮಾಡೋದು ಹೇಗೆ ಅಂತಂದ್ರೆ ಒಂದು ಪರ್ಟಿಕ್ಯುಲರ್ ವೆಬ್ಸೈಟ್ ಇದೆ, ಈ ವೆಬ್ಸೈಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಆ ವೆಬ್ಸೈಟಾಗಿ ಅಲ್ಲಿ ನೀವು ಹೋಗ್ಬಿಟ್ಟು ಒಂದು ಪ್ರೊಫೈಲ್ನ ಕ್ರಿಯೇಟ್ ಮಾಡೋಕೆ, ನಂತರ ಅಲ್ಲಿ ಪರ್ಟಿಕ್ಯುಲರ್ ಜಾಬ್ಗೆ ನೀವು ಅಪ್ಲೈ ಮಾಡಬೇಕಾಗುತ್ತೆ ಗೈಸ್. ಸೊ ಅಷ್ಟೇ, ಅದು ಬಿಟ್ಟರೆ ಇನ್ನೇನು ಜಾಸ್ತಿ ಮಾಹಿತಿ ಇಲ್ಲ ಗೈಸ್. ಆ್ಯಂಡ್ ರೆಸ್ಟ್ ಆಲ್ ಥಿಂಗ್ಸ್ ಆರ್ ಜಸ್ಟ್ ಜನರಲ್ ಇನ್ಫಾರ್ಮೇಷನ್. ನಿಮ್ಮ ಡಾಕ್ಯುಮೆಂಟ್ಸ್ ಹೇಗಿರಬೇಕು ಏನು ಕತೆ ಅಂತ ಕೊಟ್ಟಿದ್ದಾರೆ, ಅದೆಲ್ಲ ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಅದು ನೀವು ಅಪ್ಲೈ ಮಾಡಬೇಕಾದಾಗ ನಿಮ್ಗೆ ಆಟೋಮೆಟಿಕ್ ಗೊತ್ತಾಗುತ್ತೆ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಏನಂತಂದರೆ ನೀವು ಅಪ್ಲೈ ಮಾಡಿದ ನಂತರ ಇನ್ನೂ ಏನಾದರೂ ಅಪ್ಲೈ ಮಾಡಬೇಕಾದಾಗ ಡೌಟ್ಸ್ ಬಂದರೆ ಇಮಿಡಿಯೇಟ್ ಆಗಿ ಪಿಂಗ್ ಮಾಡಿ, ಕಮೆಂಟ್ ಮಾಡಿ, ಸೊ ದಟ್ ಐ ವಿಲ್ ಟ್ರೈ ಟು ರೆಸ್ಪಾಂಡ್ ಆಸ್ ಸೂನ್ ಆಸ್ I see that message. So thank you guys for watching this video and I wish you all the best. See you in the next session guys. Good day. Take care.